will run, I will climb, I will soar. ಹಾಯ್ ನನ್ನ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ. ರಾತ್ರಿ ಮಲ್ಕೋಬೇಕಂದ್ರೆ 11 ಗಂಟೆಗೆ 11:30 ಮಲ್ಕೊಂಡಿನಿ. ಈಗ ಹೇಳ್ಬೇಕಂದ್ರೆ 5 ಕಮ್ಮಿತ್ತು ಎದ್ದೀನಿ ರೀ. ಎದ್ದು ಫೋನ್ ನೋಡ್ಕೊತ ಕುಂತೆ. ಇವಾಗ ಎದ್ದು ಬಂದು ತಳ್ಯಾಕೆ ಬಂದು ವಿಡಿಯೋ ಮಾಡಾಕತ್ತೀನಿ ಸ್ನೇಹಿತರೆ. ಬಟ್ಟೆ ತಂದು 3 ದಿನ ಆಯ್ತು ರೀ. ನಾ ಬಟ್ಟೆ ಗಂಟೆ ಬಿಚ್ಚಿಲ್ಲ. ನಿನ್ನೆ ಮಧ್ಯೆ ಬಳಕ್ಕೆ ಹೋದೆ, ಮೊನ್ನೆ ಬಟ್ಟೆ ತಂದೀನಿ. ಇವತ್ತು ಅಮಾವಾಸ್ಯೆ, ಇವತ್ತು ಬಿಚ್ಚಬೇಕು ರೀ. ನಮ್ಮದು ಒಬ್ರು ಸಬ್ಸ್ಕ್ರೈಬರ್ ಒಬ್ಬರು ಅಕ್ಕ ಬಟ್ಟೆ ವಿಡಿಯೋ ಮಾಡಿ ಸೀರೆ ತೊಗೋಬೇಕು ಅಂತ ಮ್ಯಾಗೆ ಮೆಸೇಜ್ ಮಾಡಾಕತ್ತಾರ. ಭಾಳ ಮಂದಿ ಇದಾರೆ, ತೊಗೊಂಡವ್ರು ಭಾಳ ಮಂದಿ ಇದಾರೆ. ಅದು ಗಂಟು ಉಚ್ಚಬೇಕು, ಎಲ್ಲ ಕೆಲಸ ಒತ್ತಕೊಂಡು ಬಂದ್ಬಿಟ್ರೆ ಸ್ನೇಹಿತರೆ. ಎಲ್ಲ ಒಟ್ಟು ಒಬ್ಬಾಕೆ ನಿಭಾಯಿಸ್ಬೇಕಲ್ಲ, ನೋಡ್ಕೊಂಡು ಕೆಲಸ ಮಾಡಬೇಕು. ಅಷ್ಟು ಶ್ರಾವಣಿ ಬುಕ್ ಇಲ್ಲ, ಯಾವಾಗ ಇಂಪಾರ್ಟೆಂಟ್ ಮೇನ್ ಮಾಡ್ಬೇಕು ರೀ. ಮೊದಲು ಮಕ್ಕಳು ಸಾಲಿ ಮುಖ್ಯ ರೀ. ಆಮೇಲೆ ನಮ್ಮದೆಲ್ಲ ಬಟ್ಟೆ ನಾವು ಏನು ದುಡಿಯೋದ ಮಕ್ಳಿಗೋಸ್ಕರ ಇಲ್ಲ ರೀ. ಮತ್ತು ಅವ್ರು ಸಾಲಿಗೋಸ್ಕರ ದುಡಿತೀವಿ ಅಂದ್ರೆ ಅವ್ರಿಗೆ ಬುಕ್ ಇರ್ಲಿಕ್ಕಂದ್ರೆ ಹೆಂಗೆ ರೀ? ಅದಕ್ಕೆ ಮತ್ತೆಲ್ಲ ರೊಕ್ಕ ಸಜ್ಜು ಮಾಡ್ಕೊಂಡು ಬುಕ್ಕ ತೊಗೊಂಡು ನನಗೂ ಅದಕ್ಕೆ ಅಮಾವಾಸ್ಯೆ ಜೀಡಿ ಹೊಡಿದು ಅವು ಬೇಕಾಗಿದ್ದು ರೀ. ತೊಗೊಂಡು ಕೇರಿ ಬಂದೆ ನೋಡಿರಿ. ಅದು ನೋಡ್ಯಾವ ನೀವು. ಇವಾಗೆಲ್ಲ ಮನೆ ತೊಳ್ಕೊಂಡು ನೋಡಿರಿ, ಇಷ್ಟು ಮನೆ ತೊಳ್ಕೊಂಡೆ. ಜಲ್ದಿ ಮಾಡ್ಕೊಂಡು ಕೇರಿ ಎಲ್ಲ ಒಟ್ಟು ಜೀಡಿ ಹೊಡೆದು ಮನೆ ಅಂದ್ರೆ ಜೀಡಿನ ಅಟ್ಟು ತುಂಬಿತ್ತು ರೀ. ಜೀಡಿ ಸ್ನೇಹಿತರೆ. ಇವಾಗ ಎಲ್ಲ ಕ್ಲೀನ್ ಆಯ್ತು ರೀ. ಇವತ್ತು ಗುರುವಾರ ಅಮಾವಾಸ್ಯೆ ಮತ್ತು ಮೇನ್ ಪೂಜೆ ಮಾಡಬೇಕು. ರಾಯರ ಪೂಜೆ, ಬಟ್ಟೆ ಪೂಜೆ ಎಲ್ಲ ಮಾಡ್ಬೇಕು ರೀ. ಕಾಯಿ ಒಂದು 30 ರೂಪಾಯ್ಗೆ ಒಂದೊಂದು ಕಾಯಿ ತಂದಿಲ್ಲ. ಎಲ್ಲಿ ಕಾಯಿ ಹೊಡಿಯೋಳ್ರಿ. ಬಟ್ಟೆ ಒಂದು ಹೊಡಿಬೇಕಂತ ಮಾಡೀನಿ, ಮನ್ಯಾಗ ಜಗ್ಲಿಗೆ ಒಂದು ಹೊಡಿಬೇಕಂತ ಮಾಡೀನಿ. 2 ಕಾಯಿ ಸುಳ್ದು ಹೊಡಿಬೇಕು ರೀ. ನಾನು ಆಮೇಲೆ ಪೂಜೆ ಮಾಡಿ ಸುಲ್ಕೊಂಡ್ರಾತಂತ ಶ್ರಾವಣಿ ಏನೈತೆ ಜಾಕ ಮಾಡಾಕತ್ತಾಳ್ರಿ. ಅಕ್ಕಿನೂ ಕೂಡ ಜಾಕ ಮಾಡಿ ಅಷ್ಟು ದೇವ್ರಿಗೆ ಕಳಿಸ್ತೀನಿ ರೀ. ಅಕ್ಕಿನ ಒಂದು ದೇವ್ರು ಬಿಡೋ ಸ್ನೇಹಿತರೆ, ಅಷ್ಟು ದೇವ್ರಿಗೆ ಕಳಿಸ್ತೀನಿ. ದೀಪ ಹಚ್ಕೊಂಬಂದು ಹೋದ್ಲ ನಮ್ಮ ಮನ್ಯಾಗ ಮುಗಿಸೋತ ಕುಂದ್ರಾಕೆ ಬರ್ತಾ ಬಟ್ಟೆ ಬಿಚ್ಚಬೇಕು ರೀ. ಮತ್ತು ಎಷ್ಟೊಕ್ಕೊಂಡು ಪಿಕೋ ಹಾಕೊಂಬಂದಿದ್ರಿ. ನಿನ್ನ ರಾತ್ರಿ ನಮ್ಮ ಅಕ್ಕ ನಮ್ಮ ನೆಗೆನಿ ಕರೆದು ಆ ಕಡೆ ಹೋದೇನಿ ರೀ. ಅಲ್ಲೇ ಸಿದ್ದರಾಯ ಮುತ್ಯ ಲಗ್ಮ ಆಗಿ ಬರ್ತಾರೆ. ಯಾವ ಊರಂದ್ರೆ ಸ್ನೇಹಿತರೆ ಅದು ಹೊನ್ನಾಳಿನಿಂದ ದೇವರು ಯರ್ಜೇರಿಗೆ ಹೋಗ್ತಾವ್ರಿ. ಈಗ ಯರ್ಜೇರಿ ಜಾತ್ರೆ ಇರುತ್ತೆ ರೀ. ಇವತ್ತು ನಾಳೆಗೆ ಜಾತ್ರೆ ಇರುತ್ತೆ. ದೇವ್ರು ನಮ್ಮ ಹೊಲದ ಮ್ಯಾಗ ಹೋಗ್ತಾವ್ರಿ. ಅಲ್ಲಿ ನಮ್ಮ ಹೊಲ ದ್ಯಾಮವ್ವ ಗುಡಿ ಐತೆ ನೋಡಿರ್ಬೇಕು. ಹೊಲ ಇಲ್ಲ ಅಂತೀರಿ, ಮತ್ತು ಹೊಲ ಐತಂತ ಅನ್ಕೋಬೇಡ್ರಿ. ಐತ್ರಿ ಹೊಲ. ಆದ್ರೆ ನಾ ಹೇಳಿದ್ನಲ್ರಿ ಎನ್ನಾಸ್ತಿ ಐತಿ ನಮ್ಮ ಅತ್ತಿದು. ಅವ್ರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಮಾತ್ರ ನಮಗೇನು ಇಲ್ಲ ಸ್ನೇಹಿತರೆ. ಅದು 2 ಎಕರೆ ಐತಿ. ಯಾವಾಗಲೂ ಹೇಳ್ತಿರ್ತೀನಿ ನಾನು. ನನಗೇನು ಗ್ಯಾರಂಟಿ ಇಲ್ಲರಿ. ಅದು ಒಬ್ಬಾಕಿ ಹೆಣ್ಮಗಳದ, ಎನ್ನಾಸ್ತಿ ಹೆಣ್ಮಕ್ಳಿಗೆ ಹೋಗುತ್ತಂತಾರೆ, ಗೊತ್ತಿಲ್ಲ. ಹೆಂಗೇನ್ರ ಆಗಲಿ ಸ್ನೇಹಿತರೆ. ಅಲ್ಲಿ ದೇವರು ಜಾತ್ರೆ ಇತ್ತು. ಅಲ್ಲಿ ಚೂಡ ಬಾಳೆಹಣ್ಣು ಹಚ್ಚಿದ್ರಿ ನಮ್ಮ ಹಿರಿಯ ಮಾವ. ನಮ್ಮ ನೆಗೆನಿ ಕರೆದಿದ್ಲು, ಹೋಗಿದ್ದೆ. ಎಷ್ಟೇ ಜಗಳ ಮಾಡಿ, ಎಷ್ಟೇ ಕಡ್ದಾಡಲಿ ಬಡ್ದಾಡಲಿ ಅಂತಂಬ್ರಂದ ಮ್ಯಾಗ ಹೋಗಲೇಬೇಕು, ಬರಲೇಬೇಕು. ದೇವ್ರ ವಿಷಯ ಐತಲ್ಲ. ಓದಿದ್ದು ಶ್ರಾವಣಿ ಜಾಕ ಮಾಡಿ ಹೊಡ್ತೀವಿ. ಈಗ 8 ಗಂಟೆ ಆಗಿ ಬಂದೈತೆ ರೀ. ಜಾಕ ಮಾಡಿ ದೇವ್ರಿಗೆ ಹೋಗ್ಬರಾಗ ಅಟ್ಟೆ ಪೂಜೆ ಮಾಡ್ತೀನಿ ಅಂದ್ರೆ ಬೇಡಮ್ಮ ಪೂಜೆ ಮಾಡೋದಂದೆ. ಅಷ್ಟು ಮನೆ ತೊಳ್ಕೊಂಡು ನೋಡಿರಿ. ಇವಾಗ ನೋಡಿ ಇನ್ನು ಅಂಗಾಲಿಗೆ ಗೇಸ್ಗೆ ಅಂತ ಕಳಿ ನಾಚಿಲ್ಲ ಸ್ನೇಹಿತರೆ. ಆ ಥರ ಬರೋದೆ. ನನಗೂ ನಿನ್ನೆ ಜೀವ ತಳಿಲಿ ಸ್ನೇಹಿತರೆ. ಬಸ್ ಹತ್ತಿದ್ದು ನೋಡಿ. ನಾನು ನಿನ್ನೆ ಶ್ರಾವಣಿ ಬುಕ್ಕ ತರಕ್ಕೆ ಹೋಗಿದ್ದೆ. ನಮ್ಮ ಅಮ್ಮನ ಬಂದಿದ್ರಿ. 2 ಚುರುಮುರು ಚೀಲ, ಒಂದು ಸಂತಿ ಕೈ ಚೀಲಿತ್ತು. ಸೀಟ್ ಹಿಡ್ದಿದ್ದೀನಿ ರೀ. ಸೀಟ್ ಹಿಡಕ್ಕೆ ತೊಗೋಬೇಕಂದ್ರೆ ಸೀಟಿಗೆ ಕುಂದಿರ್ಲಿಲ್ಲ ರೀ. ಕುಂದ್ರ ಬಾ ನಮ್ಮ ಮಾವನ ಮಗಳು ಬಂದಿದ್ದು. ಹೇಳಿದೇನು ರೀ ನಾನು ಕುಂದ್ರವ ಅಮ್ಮನ ಕುಂದ್ರಣ ಅಂತ. ಕುಂದಿರ್ಲಿಲ್ಲ ನೋಡ್ರಿ. ನಾ ಸೀಟ್ ಹಿಡಕ್ಕೆ ಕುಂದಿರ್ಲಿಲ್ಲ. ಈ ಥರ ಮಾಡ್ತಾರೆ. ಏನು ಮಾಡೋದು ಸ್ನೇಹಿತರೆ. ಅತ್ತೆ ಸೊಸೆ ಅಂದ್ರೆ ಅದೇ ಥರ ಇರುತ್ತಲ್ಲ. ಅತ್ತೆ ಸಿಗಲ್ಲ ಅಂತ ನಮ್ಮದು ಏನೋ ಬಣ್ಣ ಸ್ನೇಹಿತರೆ. ಇದು ಸುಮ್ಮ ಇರೋದಿಲ್ಲ. ಯಾವ್ದಾರ ಒಂದು ಇದು ಮಾಡಿಬಿಡ್ತೈತೆ. ಸೀಟ್ ಹಿಡಿಯಂಗೆ ಗದ್ಲು ಭಾಳ ಇತ್ತಲ್ಲ, ಸೀಟ್ ಹಿಡಿಯಂಗೆ ಹಿಡಿದೆ ನಾನು. ಕುಂದಿರ್ಲಿಲ್ಲ. ಭಾಳ ಮನ್ಸಿಗೆ ನೋವಾಯ್ತು. ಯಾಕೆ ಕುಂದಿರ್ಲಿಕ್ಕೆ ಬಿಡು ಅಂತ. ಮತ್ತು ಬೇರೆದವ್ರು ಒಬ್ರು ಅಜ್ಜಿ ಕುಂತರು. ಅವ್ರ ಕುಂತಾರ ಬಿಡು ಅಂತೇಳಿ ಸುಮ್ಮನೆ ಅದೇ. ಮತ್ತು ಚುರುಮುರು ಚೀಲ ತೊಗೊಂಬರ್ಬೇಕು ಅನ್ನಂಗೆ ಆಗೈತೆ ರೀ. ಮತ್ತು ಸೀಟಿಗೆ ಕುಂತಿಲ್ಲ, ಚುರುಮುರು ಚೀಲ ಮುಟ್ರಿ ಬೈತಾ ಅಂತ ಜಗಳ. ಮತ್ತು ನನ್ನ ಚೀಲ ಮುಟ್ಟಕ್ಕೆ ಹೆಂಗೆ ಏನೋ ಜಗಳ ಪಗಳ ಅಂತ ಮಾತಾಡೋಲ್ಲ. ಸುಮ್ಮನೆ ಬಂದು ಸ್ನೇಹಿತರೆ. ಮರ ಅಂತು. ಅಷ್ಟು ಚೀಲ ಪಲ ಹೆಂಗೆ ಹುಡ್ಕೊಂಬರ್ತಾವ ಅಂತ ಅಂತು. ಅಂದ್ರೆ ಒಳಗೆ ಮರಿಕೇರಿ ಸುಮ್ಮ ಬಂದೆ. ಏನು ಮಾಡ್ಬೇಕು ರೀ. ಮರ ಅಂದಂಗೆ ಜೀವನ ಇಲ್ಲಲ್ಲ. ನಾವು ಅನ್ಕೊಂಡಾಗ ಜೀವನ ಇದ್ದರೆ ಎಲ್ಲ ಸುಲಭ. ನಮ್ಮ ಜನ್ಮ ಎಂಥದನ ಇದು ನೋಡಿ ಮರಗುತ್ತೆ ರೀ. ಆವತ್ತಿನಾಗ ಹಂಗೆ ಅನ್ಸುತ್ತೆ ರೀ. ಅವ್ರು ಎಷ್ಟೇ ನೋವು ಮಾಡಿ, ಅವ್ರು ಎಷ್ಟೇ ನಮ್ಮ ಕಷ್ಟ ಕೊಡಲಿ, ಮತ್ತು ಒಂದು ಹೊತ್ತಿಗೆ ಜನ್ಮ ಅಷ್ಟು ಮರಗುತ್ತೆ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ. ಬರೀ ಇವಾಗ ಶ್ರಾವಣಿ ಹೊಂಟಾಳ. ಮ್ಯಾಗಿ ಮಾಡಾಕತ್ತಿ ನೋಡಿ. ಶ್ರಾವಣಿ ಬುತ್ತಿಗೆ ಆಗುತ್ತೆ ಅಂತೇಳಿ ಏನಿಲ್ಲ ನೋಡಿ. ಮಸಾಲೆ ಹಾಕಿ ಮ್ಯಾಗಿ ಕುಸಾಕಿದ್ವಿ. ನೀರಿಟ್ಟು ಮಸಾಲ ಹಾಕಿ ಮ್ಯಾಗಿ ಹಾಕಿ ಕುದಿಸಿ ತಿಂದು ಅನ್ನ ಸಾರು ತಿನ್ನಕತ್ತಿಲ್ಲ. ಸಂಜೆನಾಗ ಅನ್ನ ಸಾರು ಇತ್ತು ರೀ. ಚಲೋ ಅಕ್ಕಿ ಅನ್ನ ಮಾಡಿದೆ ಇತ್ತು. ಅದಕ್ಕೆ ಈಗ ಅನ್ನ ಸಾರು ನಾವು ಮಧ್ಯಾಹ್ನಕ್ಕೆ ಮ್ಯಾಗಿ ಕಟ್ಕೊಂಡು ಹೋಗಂದೆ. ಅನ್ನ ಸಾಂಬಾರು ಕಾಶಿ ಅರ್ಧ ಪಾಕೆಟ್ ಮಾಡಿ ನೋಡ್ರಿ. ಅವ್ರ ಬುತ್ತಿ ಪೂರ್ತಿಯಾಕ ಇದಕ್ಕೆ 75 ರೂಪಾಯಿ ರೀ.
75 ರೂಪಾಯಿ ಅರ್ಧ ಮಾಡಿದ್ರೆ 35 ರೂಪಾಯಿನೇ ಆಗತ್ತೆ ನೋಡಿ. 35 40 ರೂಪಾಯಿ ಸರಿ ನೋಡಿ. ಅವು ಮಾಡಿದಾಗ ಅದೇ ಹೊರಗೆ ತೊಗೊಂಡ್ರೆ ಅದು ರೇಟ್ ಐತೆ ಅಂತೇಳಿ ತೊಗೊಂಬರೋದು ಮಾಡೋದು. ನಾ ಭಾಳ ತರೋದಿಲ್ಲ, ಅನ್ನ ಕೊಡ್ಸ್ಯಾನ ಅಂತ ತಂದೆ ಸ್ನೇಹಿತರೆ. ಗೆಟ್ ಬೈ ಒನ್ ಗೆಟ್ ಐತೆ ಮಾಡಿತಿರೋದು. ಬಾಯ್ ಗೆಟ್ 75 ರೂಪಾಯಿ 2 ಪಾಕೆಟ್ ರೀ. ಬೇಸ್ರಿ 35 ರೂಪಾಯಿ ಇದು. ಇಲ್ಲ ತರಕಾರಿ ಹಾಕಿ ಮಾಡ್ತಾರೆ. ನಾ ಏನಿಲ್ಲ ನೋಡಿ, ಸಿಂಪಲಾಗಿ ಮಾಡಿ ಕಟ್ಟಾಕತ್ತೀನಿ. ಟೈಮ್ ಆಗಿದ್ರೆ ಈಗ ಉಪ್ಪಿಟ್ಟು ಮಾಡ್ಕೊತೀನಿ ರೀ ನಾಷ್ಟಾಕ. ಹಾಂ, ಜೀವನದಾಗ ಏನಿಲ್ಲ, ನಿಮ್ಮ ಸಾಲಿ ಕಳಿಸ್ಬೋದೈತೆ ಯಾವ ನಂದು ಜೀವನದಾಗ ಏನೈತಿ. ಇದ್ರಾಗ ಒಂದು ತುತ್ತು ನನಗೆ ತುಳ್ಸಾಕತ್ತಿ ಭಾಳ ಆಗುತ್ತೆ. ನಾ ಇದಕ್ಕೆ ದಿನ ಇಟ್ಟಾಕನಾಗುತ್ತೆ. ಒಂದು ಸ್ವಲ್ಪ ಬುತ್ತಿ ಕಟ್ಕೊಂಡೋಗು, ಸ್ವಲ್ಪ ನನಗೂ ಉಪ್ಪಿಟ್ಟು ಮಾಡ್ಕೊತೀನಿ, ಅದೇ ತಿಂತೀನಿ. ಜೀವನದಾಗ ಏನೈತೆ ಶ್ರಾವಣಿ, ನಿಮ್ಮ ಶಾಲೆ ಕಳಿಸ್ಬೇಕು, ನಿಮ್ಮನ್ನು ಲಗ್ನ ಮಾಡ್ಬೇಕು, ನಿಮ್ಗೆ ಹೌದು ಅನ್ಬೇಕು, ಅಲ್ಲಿ ಅನ್ಬೇಕು. ರಗಡೈತಿ ಜೀವನದಾಗ ಮಾಡಿದ್ರೆ. ಮಾಡ್ಲಾರೋರಿಗೆ ಏನಿಲ್ಲ, ಮಾಡೋರಿಗೆ ರಗಡೈತಿ. ಶೋಲಾಡಿ ಮುನ್ನೂರ ಬಗ್ಗೆ ಜೀವನದಾಗ ಏನೈತೆ ಅಂದ್ರಿ ಕಿನ್ನೇ ಅದ ಸ್ನೇಹಿತರೆ. ಮಾತೂ ಹಾಗೆ ಅದಾವ್ರಿ, ಟ್ಯಾಲೆಂಟೂ ಹಾಗೆ ಐತೆ. ಶಾಲೆ ತೋರ್ಸಲ್ರಿ ಟ್ಯಾಲೆಂಟು. ಶಾಲೆಗೂ ತೋರಿಸ್ತೀನಿ, ಮನ್ಯಾಗೂ ತೋರಿಸ್ತೀನಿ, ಓದಕ್ಕೂ ತೋರಿಸ್ತೀನಿ, ಬರೆಯೋಕ್ಕೂ ತೋರಿಸ್ತೀನಿ ಅಂತೀಯಲ್ವ. ಅಲ್ಲಿ ಮಾಡಿ ಡ್ಯಾನ್ಸ್ ಮಾಡೋದ್ರು ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಮುಂದಿದ್ರ. ನಾಳೆಲ್ಲ ದೊಡ್ಡ ದೊಡ್ಡ ಸ್ಟೇಜಿ ಮ್ಯಾಗ ಭಾಷಣ ಮಾಡಬೇಕು, ನೌಕರಿ ಆತಂದ್ರೆ ಆಸೆ ಮಾಡ್ಕೊಂಡ್ರೆ ಮಾಡಬೇಕು. ನಿನ್ನ ಟ್ಯಾಲೆಂಟ್ ನೀ ತೋರಿಸ್ಬೇಕು, ಅದು ಮಾಡಬೇಕು. ಸ್ಟೇಜಿ ಮ್ಯಾಗ ನೀನು ಡ್ಯಾನ್ಸ್ ಮಾಡಕ್ಕೆ ಬರೋ ಹುಡುಗಿ ಅನ್ಕೊಂಡ್ರೆ ಎಲ್ಲರೂ. ಮತ್ತು ಆ ಹುಡುಗಿ ಸಾಲ ಕೆಟ್ಟು ಮಾಡ್ತಿಲ್ಲ, ನೀನು ಬರ್ತಿದ್ದಿಲ್ಲ ಡ್ಯಾನ್ಸ್. ನೀನೇ ಕಲಿಬೇಕು, ನಮಗೆ ಯಾರೂ ಕಲಿಸಲ್ಲ. ನಾವೇ ಕಲಿಬೇಕು. ನಾವೇ ಕಲಿಬೇಕು. ನಾವೇ ಧೈರ್ಯ, ನಾವೇ ಸ್ಫೂರ್ತಿ. ಆಕೆ ಯಾರ ಕಲಿಸ್ಯಾರ? ಕಿರ್ಶ ಮಾಡ್ತಿದ್ಲಿಲ್ಲ, ಎಷ್ಟು ಸಣ್ಣಕ್ಕಿದ್ಲು. ಮ್ಯಾಗಿ ರೆಡಿ, ಬಿಸಿ 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 ಮ್ಯಾಗಿ ರೆಡಿ. ಶ್ರಾವಣ ಮಿಕ್ಸ್ ಮಾಡ್ಕೊಳಕತ್ತೀವಲ್ಲ. 1 ಕಿಲೋ ಗೋಧಿ ತೊಂಬ ಗೋಧಿ ಹಾಕ್ಸಂಬರ್ಲಿ ನೋಡ. ನಿನ್ನೆ ಆಗಲೇ ಹೇಳ್ರಿ, ಆ ಕಡೆ ದೇವ್ರಿಗೆ ಒಂದು ಹೋಗೋದು. ಯಾವ ದೇವ್ರು ಬೈದು ಪಾಲ್ಕ್ ಬಂದಿತ್ತಿಲ್ಲ ಹೊಲ ಸಿದ್ರಾಯ ಮುತ್ಯ ಲಗ್ಮಾಯಿ ಸಿದ್ರಾಯ ಮುತ್ಯ ಬೈದನ್ರಿ. ಹಿಂಗಾಗಿ ಹೋಗಿದ್ವಿ. ಇನ್ನೊಂದಕ್ಕೊಂದು ಉಂಡಿ ಹಚ್ಚಿದ್ವಿ ನಾವು. ಸಾರಂಗೆ ಐತೆ. ಸಾರಂಗೆ ಐತೆ. ಇಲ್ಲಿ ನೋಡು, ಇನ್ನೊಂದು ಸ್ವಲ್ಪ ಅನ್ನ ಸಾರು ಹಾಕ್ಲೇನ ಉಣ್ಣಕ್ಕಂದ್ರೆ ನಾ ಹಾಕತ್ತೆ. ಈಗ ಮ್ಯಾಗಿ ಹಾಕಿ ನೋಡ್ರಿ, ಶಕ್ತಿ ಏನದು. ಹಾಕ್ತೀನಿ ತಡಿ, ಕುದಿಲಿ. ಕೈ ತೊಳ್ಕೊಂಬಂಗ ಹಾಕ್ತೀನಿ. ಇನ್ನು ಸ್ವಲ್ಪ ನೀರೈತೆ, ಮುಚ್ಚಿಬಿಟ್ಟು ನಿಮ್ಗೊಲ್ಲಿ ಹಾಕ್ತೀನಿ. ನೀನೇ ಕಟ್ಕೊಂಡ್ರೆ ನಾನು ಬೇಡ. ಬರ್ರಿ ಸ್ನೇಹಿತರೆ, ಈಗಿನ ಸಾಲಿಗೆ ಕಳಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನಾನು ಜಾಕ ಮಾಡಿ ಪೂಜೆ ಒಗ್ಯಾನ ಓದಾಕಿ ತಾನೇ ರೆಡಿಯಾಗಿ ಅವ್ರಿ ಶ್ರಾವಣಿ. ಅಷ್ಟು ದೇವ್ರಿಗೆ ಬಂದು ಅಷ್ಟು ದೇವ್ರು ಅಮಾಸಿ ಮುಷಾರಿ ಹಾಕಿ ನಮ್ಮ ಮನ್ಯಾಗ ಅಷ್ಟೇ ಮಾಡ್ಬೇಕು ನೋಡ್ರಿ. ಸಾಕಾ? ಓ, ಗಂಗ ಹೊಡ್ಕೊಂಡು ನಿಂತ್ರಿ. ಬಿಸಿ ಸೂಡದ ಕುಯ್ದು ಹಾಕಿ ನೋಡಿ, ಕುದ್ದೈತೆ. ಕಟ್ತೀನಿ. ಮ್ಯಾಗಿ ಒಮ್ಮೆ ತಿಂದಿ ಶ್ರಾವಣಿ? ಭಾಳ ದಿನ ಆತ್ರಿ. ಸಾಕು ಹಾಕೊಂಡಿ ಮನ್ಯಾಗ. ಸ್ಟೈಲ್ ನೋಡ್ರಿ ಅಕ್ಕಿ ಸ್ಟೈಲ್. ಎದಕ್ಕೆ ಕರೆಯಕತ್ತೀರಿ? ಕಮೆಂಟ್ ಆಗ್ತಾರಲ್ಲ, ಹಂಗೆಲ್ಲ ಹಾಕಕ್ ಹೋಗ್ಬೇಡ್ರಿ, ಈಗ ತಿನ್ಬೇಡ್ರಿ ಅಂತಂದೆ. ಮ್ಯಾಗಿ
ಹೆಂಗೆ ಮಾಡ್ತಾ ಹುಡುಕಿ ತಿಂತಾರಲ್ಲ ಚೆಂಚ ತಗೊಂಡು ಹೆಂಗೈತಿ ಶ್ರಾವಣ ಬಿಟ್ಟು ತಿನ್ನಕೈತಿ ಅಲ್ಲಿ ಪುಳಿಯೋಗರೆ ಮಾಡಿ ಅಳ್ಬೇಕನ ನೋಡಿ ಹಾಂ ಕೋರಗ ತಿಂಡಿ ನಮ್ಮ ಮ್ಯಾಮ್ ಮಾಡ್ಕೊಟ್ಟ ಹ್ಞೂ ಅಮ್ಮ ಮಾಡಕೊಡ್ತಿದ್ದೆ ನಾನೇ ಮಾಡಿದ್ದೆ ಅದನ್ನ ಹ್ಞೂ ಅಮ್ಮ ಒಲೆ ಕೊಟ್ಟಲ ಹ್ಞೂ ಮತ್ತೆ ಜಡ ಮುನ್ನ ಹಾಕೊಟ್ಟ ಜಡ ಹ್ಞೂ ಬಾವುನ್ ಬಿಟ್ಟು ಕೋಳ ಸಲಿ ಊಟ ನೀವು ಬಾವುನ್ ನೋಡಿ ಸ್ನೇಹಿತರೆ ಪೂಜೆ ಮಾಡ್ಬೇಕಂತೆ ಕಾಯಿ ಸುಲಿಯಾಕತ್ತಿದ್ದೆ ಕಾಯಿ ಸುಲಿದೆ ಮುರಿತು ಈಗ 2 ಕಾಯಿ ತಂದು ಹೊಡಿತೀನಿ ರೀ ಪೂಜೆ ಎಲ್ಲ ರೆಡಿ ಮಾಡೀನಿ ಸಜ್ಕ ಮಾಡೀನಿ ಹಿಡ್ಯಾಕ ಕಾಯಿ ಇಲ್ಲದಂಗೆ ಆಯ್ತು ನೋಡಿ ಟೈಮ್ 12:30 ಆಯಿತು ಎಲ್ಲ ಬಟ್ಟೆ ಬಾಂಡೆ ಮ್ಯಾಗಿ ಮಾಡ್ಕೊಂಡು ತಿಂದು ಪೂಜೆ ಮಾಡಾಕತ್ತೀನಿ ರೀ ಹೊಟ್ಟೆ ಹಸು ಆಗಿತ್ತು ಸ್ನೇಹಿತರೆ ಸಂಜೆನಾಗೂ ಬಂದು ಸಾಕೋಬೇಕು ಊಟ ಮಾಡಿದ್ವಿ ಬಾ ಇನ್ನು ಪೂಜೆ ಲೇಟ್ ಆಗುತ್ತೆ ಅಂತೇಳೇನೆ ಊಟ ಮಾಡಿದೆ ಬೇಜಾರಾಗ್ಬಿಡ್ತು 12 ಪೂಜೆ ಮಾಡಿದೆ ಹಿಂಗೆ ನೋಡಿ ಸ್ನೇಹಿತರೆ ಯಾವುದೇ ಇರಲಿ ಕುಂತು ಕೆಡಬಾರ್ದು ರೀ ನೋಡಿ ಬಟ್ಟೆ ಗಂಟಿಗೂ ಪೂಜೆ ಮಾಡಿಬೇಕು ಇವತ್ತು ನಿಂಬೆಹಣ್ಣು ಇಲ್ರಿ ಪೂಜಾಕ್ಕೆ ಏನು ಒಂದಿದ್ರು ಒಂದಿಲ್ಲ ನಂಗೆ ಆಗ್ಬಿಟ್ಟೈತಿ ನೀನು ಹೋಗಿ ನೀನು ನೆಪ್ಪಾಗೇ ಇಲ್ಲ ನಿಂಬೆಹಣ್ಣು ತಂದಿಲ್ಲ ಅಮಾಸಿ ಸಿಂಪಲಾಗಿ ಮುಗಿಸ್ತು ನೋಡಿ ಏನು ಮಾಡೋದು ನಿಂಬೆಹಣ್ಣು ಇತ್ತಂದ್ರೆ ಗಿಲಾಸ್ ನೋಡಿ ಅಲ್ಲಿ ಹೊಲಸಾಗೈತ್ರಿ ಅದು ಕೂಡ ತಿಕ್ಕಬೇಕಾಗಿತ್ತು ಅದನ್ನು ತೆಗಿಬೇಕ್ರಿ ಏನು ಮಾಡೋದು ಏನು ಬಿಡ ನನಗೆ ಆಗ್ಬಿಟ್ಟೈತೆ ನೋಡಿ ಬರ್ರಿ ಇಲ್ಲೇ ಈ ಕಡೆ ಬಂದ್ರೆ ಮ್ಯಾಗಿ ಇನ್ನೊಂದು ಸ್ವಲ್ಪ ಮ್ಯಾಗಿ ಪಾಕೆಟ್ ಇತ್ತಲ್ಲ ಮಾಡ್ಕೊಂಡು ತಿಂದೀನಿ ರೀ ತಿಂದಕ್ಕೆ ಆಗೈತೆ ನಂಗೆ ಆಗ್ಬಿಟ್ಟೈತೆ ನೋಡಿ ದರಸ ಜಾಕ ಮಾಡೇ ಮ್ಯಾಗಿ ತಿಂದಕ್ಕೆ ಲೇಟ್ ಆಗೈತಲ್ರಿ ಈಗ ಬಟ್ಟೆ ಓದಾಕಿ ಎಲ್ಲ ಜಾಕ ಮಾಡಿದ್ನಲ್ಲ ಇನ್ನು ಪೂಜೆ ಲೇಟ್ ಆಗುತ್ತೆ ಚರಿಗೆ ತಿಕ್ಕೊಳೋದು ರಾಯರ ಪೂಜೆ ಅಂತೇಳಿ ಮ್ಯಾಗಿ ಮಾಡ್ಕೊಂಡು ಅನ್ನಿತ್ತಲ್ಲ ಉಂಡೀನಿ ರೀ ಇಷ್ಟು ಬಾಂಡೆ ತಿಕ್ಕಬೇಕು ಈಗ ಸಜ್ಕ ಮಾಡೀನಿ ರೀ ಅಡಿಗೆ ಅಮಾಸಿಗೆ ಸಣ್ಣ ರವೆ ಸಜ್ಕ ಮಾಡೀನಿ ಕಾಯಿ ಇಲ್ಲದಂಗೆ ಐತಿ ಎಡೆ ಹಿಡಿದು ಕಾಯಿ ಹಿಡಿದು ಅಷ್ಟೇ ಐತೆ ಸ್ನೇಹಿತರೆ ಈಗ ಪ್ಲೀಸ್ ಸರಿ ಬೇಡಮ್ಮ ನೋಡಿರಿ ಇಲ್ಲಿ ರಾಯರ ಪೂಜೆ ಎಲ್ಲ ಮಾಡೀನಿ ರೀ ಹಿಂಗೆ ಕಾಯಿ ತಂದು ಎಡೆ ಹಿಡಿದು ಕಾಯಿ ಹೊಡಿಬೇಕು ರೀ ರಾಟಿಗೂ ವಯಸ್ಸಿನಿ ಬಟ್ಟೆ ಗಂಟಿಗೆ ಎಷ್ಟು ನೋಡಿ ದೀಪ ಅದು ಹಚ್ತಿದ್ದೇನೆ ರೀ ನಿಂಬೆಹಣ್ಣು ಇಲ್ಲ ನಿಂಬೆಹಣ್ಣು ದೀಪ ಹಚ್ಬೇಕಂದ್ರೆ ಮತ್ತು ತಳಗೂ ಸದ್ದ ಬಟ್ಟೆ ಬಿಚ್ಚಬೇಕು ರೀ ಹಿಂಗಾಗಿ ಸಿಂಪಲಾಗಿ ಗಂಟಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ಮುಗಿಸ್ಬೇಕಂತ ನಾ ಮಾಡಿದೆ ನಾವು ಎಷ್ಟು ಕುಂದಿರ್ತೀವಿ ಅಷ್ಟು ನಮ್ಗೆ ವೇಸ್ಟ್ ನೋಡಿ ಕುಂತು ಕೆಡಬಾರ್ದು ಸ್ನೇಹಿತರೆ ಅಂತಿರ್ತೀರಿ ಸಿಸ್ಟರ್ ನೀವೆಲ್ಲ ಕೆಲಸ ಹೆಂಗೆ ನಿಭಾಯಿಸ್ತೀರಿ ಎಲ್ಲ ಒಟ್ಟು ಹೆಂಗೆ ಮಾಡ್ತೀರಿ ಅಂತೀರಿ ಕಾಲೇ ಕುಂತ್ರೆ ನಮಗೆ ಕುಂತಲ್ಲೇ ಕುಂತ್ರೆ 12 ಜಡ್ ಅಂತಾರಲ್ಲ ಕರೇರಿ ಅದು ಕುಂತ್ರೆ ನಮ್ಗೆ ಅದು ವೇಸ್ಟ್ ರೀ ಅದು ಮತ್ತು ಅದಕ್ಕೆ ಉದಾಹರಣೆ ಒಂದು ಏನಾದ್ರು ಕೊಡ್ತೀನಿ ಅಂದ್ರೆ ನೋಡಿ ನಾ 2 ಚಾವು ಇಟ್ಟಿದ್ದೆ ಈಗ ಮನುಷ್ಯರಾಗಿರ್ಬೋದು ವಸ್ತುವರಾಗಿರ್ಬೋದು ಯಾವುದೇ ಆಗಿರ್ಬೋದು ರೀ ಇಟ್ಟಿಟ್ಟು ಬಳಕಿಲ್ಲರಕ್ಕೆ ಈ ನಮ್ನಿ ಜಂಗೇರಿಯವ್ರಿಗೆ ಆಯ್ತು ಹೋಗಿದೆ ನೋಡಿ ಸ್ನೇಹಿತರೆ ಅಯ್ಯೋ ಇದಕ್ಕೆ 30 ಇದಕ್ಕೆ 60 ರೂಪಾಯಿ ಕೊಟ್ಟು ಚಾವು ಇತ್ತಂದ್ರೆ ಹಿಂಗೆ ಒಗಿದೆ ನೋಡಿ ಇವನ್ನ ಅದಕ್ಕೆ ಸ್ನೇಹಿತರೆ ಇಟ್ಟರೆ ಬಳಕಿರಬೇಕು ಹಂಗೆ ನಾವು ಮನುಷ್ಯರು ಕೆಲಸ ಮಾಡ್ತಾ ಇರಬೇಕು ಕೆಲಸ ಮಾಡಿದ್ರೆ ಯಾವುದು ಇರೋಲ್ಲ ಜಡ್ಡು ಈ ಕೆಲಸ ಮಾಡ್ಲಿಕ್ಕೆ ನಾವು ಈ ಗತಿ ಆಯ್ತು ನೋಡಿ ಎದಕ್ಕೂ ಉಪಯೋಗ ಇಲ್ಲದಂಗೆ ಆಯ್ತೀವಿ ನಾವು ಅಡ್ಡಾಡಕ್ಕೆ ಬರಲ್ಲ ಏನು ಮಾಡೋಕ್ಕೆ ಬರಲ್ಲ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಚಲೋ ರೀ ಇವು ಎಷ್ಟು ಬಳಕಿರ್ತಾವೆ ಅಷ್ಟು ಚಲೋ ಒಂದು ಇದ್ರ ಜೋಡಿದು 60 ರೂಪಾಯಿ ಕೊಟ್ಟು ಆಡ್ತಾ ಇದ್ದೀನಿ ರೀ ಬಿಜಾಪುರಾಗ ಇದ್ರ ಜೋಡಿದು ಅಲ್ಲಿ ಜಿನ್ನೆ ಬಗ್ಲಿ ಹಾಕೋ ತೆಗೆದು ಮಾಡ್ತೀವಿ ಅದು ಚಲೋ ಐತೆ ರೀ ಇದು ಹಿಂಗಾಗಿ ಐತೆ ನೋಡಿರಿ ಏನು ಮಾಡೋದು ಅದಕ್ಕೆ ಸ್ನೇಹಿತರೆ ಯಾವುದೇ ಇಲ್ಲರಿ ಕುಂತು ಕೆಡೋಕ್ಕಿಂತ ಕೆಲಸ ಮಾಡಿ ಒಳ್ಳೆ ನೋಡಿ ಅಡ್ಡಾಡ್ಬೇಕು ರೀ ಅದಕ್ಕೆ ವಾಕಿಂಗ್ ಯಾಕೆ ಮಾಡ್ತಾರೆ ಅಡ್ಡಾಡ್ಕೊತ ಕಾಲು ಸಳಿರ್ತಾವಂತ ಬಳಕಿರ್ಬೇಕು ರೀ ಕಾಲಿಗಾಯ್ತು ವಸ್ತು ಆಯಿತು ಮನುಷ್ಯ ಆಯಿತು ರಾಟಿನೂ ಒಲಿದು ಬಿಟ್ಟು ನೀವು ನಿಂದ್ರಿಸ್ರಿ ಬೇಕಾದ್ರೆ ಅದು ಬಳಕಿರ್ಲಿಕ್ಕೆ ಒಲಿದಿರ್ಲಿಕ್ಕಂದ್ರೆ ಮಿಷನ್ ಕೆಟ್ಟೋಗ್ತಾವೆ ರೀ ಎಷ್ಟು ಕೆಲಸ ಒಲಿತೀವಿ ಅಷ್ಟದು ಮಿಷನ್ ಚೊಕ್ಕಿರುತ್ತೆ ರೀ ಅವೆಲ್ಲ ಒಂದು ನೋಡಿ ಬರ್ರಿ ಈಗ ಸ್ನೇಹಿತರೆ ಅವಾಗ ವಿಡಿಯೋ ಬಂದ್ ಮಾಡ್ದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನಾನು ಮಧ್ಯಾಹ್ನದಾಗ ಫುಲ್ ಪೂಜೆ ಮಾಡಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿಬಿಡ್ತು ನೀನು ರಾತ್ರಿ ಬಂದು ಮಲ್ಕೊಂಡ್ಕೆ ಆಸೆ ತಂದಿದ್ದೆ ನೋಡಿ ಇಷ್ಟು ಬಟ್ಟೆ ಬಿಚ್ಚಿದ್ದೀನಿ ರೀ ಬಟ್ಟೆ ಬಿಚ್ಚಿ ಉಳೆ ಮಾಡ್ಬೇಕನ್ನೋರಾಗ ಬಟ್ಟೆ ಗಿರಿಯಕ್ಕೆ ಬಂದು 5 ಪತ್ಲ ತೊಗೊಂಡ್ರಿ 5 ಪತ್ಲ ಮಾರಿದ್ದು ಸ್ನೇಹಿತರೆ ಬೆಚ್ಚರಾಗನೇ ವ್ಯಾಪಾರ ಆಯ್ತು ಓದ್ತಾವ್ರಿ ಇನ್ನು ಇದಾಯ್ತು ಇವು ಡೈಲಿ ವೇರ್ ಪತ್ಲಗಳು ಸ್ಟೋನಿನ ಅದ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಕಲೆಕ್ಷನ್ ಅಂದ್ರೆ ಇದಿಷ್ಟೇ ಏಟೈತೆ ರೀ ಮಾಲು 25,000 ರೂಪಾಯಿ ಮಾಲು ಐತೆ ನೋಡಿ ಇಷ್ಟು ಮಾಲು 25,000 ಲಾಭ ತಗೋಬೇಕ್ರಿ ಗಂಟೆ ತೆಗಿಬೇಕು ವಜ್ಜೆ ಐತಿ ಸ್ನೇಹಿತರೆ ಕತ್ಲಾಗೈತೆ ರೀ ಟೈಮು 6:30 ಆಗೈತಿ
ಈ ಸದ್ಯ ಒಂದಿಷ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ರೀ ತಂಡ್ಯಾಗ ಊಟಕ್ಕೆ. ಬರೀ ನಾನು ನೈಟಿ ಇವತ್ತು ಹಂಗೆ ಕಲೆಕ್ಷನ್ ತೋರಿಸ್ತೀನಿ. ಶ್ರಾವಣಿ ಬಂದವಳಿ ಹಾಯ್ ಮಾಡಮ್ಮಜ್ಜಿ. ಹಾಯ್. ದೇವ್ರಿಗೆ ಗೊತ್ತ್ಯಾ ಮಾರಿ ತಗೊಂಡಿ ಪುಟ ಮನೆ ದೀಪ ಹಚ್ಚಿ ಹೋಯ್ ಬಾ. ದೇವ್ರಿಗೆ ಹೋಗಿ ಬರ್ತೀನಿ ಬರೀ ಬಿಟ್ಟು ಹೊಂಟಾವಡ್ರಿ 5:30ಗೆ ಬಂದಾಳ. ಮೈಸೂರು ಪಾಕ ತಿಂದೆಮ್ಮ ಇಲ್ಲ. ಮತ್ತು ತಿನ್ನಂತ ಹೇಳಿದ್ನಮ್ಮ ಬಂದು ತಿನ್ನು ಒಂದೆರಡು 10 ರೂಪಾಯಿ ಮೈಸೂರು ಪಾಕ್ ತರಿಸಿದ್ದೇನೆ ರೀ ಮಧ್ಯಾಹ್ನ ಆಕಿಗೆ ಅಂತೇಳಿ ಅದಕ್ಕೆ ಇಟ್ಟಿದ್ದೆ ತಿನ್ನಂದೇ ತಿಂದಿಲ್ಲ ನೋಡ್ರಿ ಆಕೆ ಯಾಕೆ. ಬರೀ ಏನಂತ ನಿನ್ನ ಮಾಲ್ ಕಲೆಕ್ಷನ್ ಬಟ್ಟೆ ಕಲೆಕ್ಷನ್ ಏನಂತ ನಾನು ತೋರಿಸ್ತೀನಿ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಮನೆ ಯಾವ ಥರ ಟವಡು ಗಿರೇಕ್ ಬಂದು ಬಿಚ್ಚರಾಗೇ ಸಟ್ ಮಾಡೇ ಮಲ್ಕೋಬೇಕ್ರಿ. ಈಗ ಸಟ್ ಮಾಡಿ ಅಡುಗೆ ಮಾಡ್ಕೋಬೇಕ್ರಿ. ಮಲ್ಕೋಬೇಕತ್ ನೋಡಿ 6:30ಗೆ ಬರೀ ನಿದ್ದೆ ನೋಡ್ರಿ ದಾಯಿ ಒಳ್ಳೆ ಏನು ನಿದ್ದೆ ಕಾಡತ್ರಿ ಇದು ನೋಡಿ ಸ್ನೇಹಿತರೆ. ಇವು ನೈಟಿ ಕಲೆಕ್ಷನ್ ಚಂದ ಅದ. ನೈಟಿ ಕಲೆಕ್ಷನ್ನು ಒಂದಕ್ಕಿಂತ ಮಸ್ತ್ ಅದ ರೀ ನೈಟಿನು. ಇದೊಂದು ಕಟ್ರಿ ಇದೊಂದು ಕಟ್ರಿ ನೈಟಿ. ಇವೆರಡು ಕಟ್ ನೈಟಿ ಕಲೆಕ್ಷನ್ ಇರ್ತವೆ ನೋಡಿರಿ. ಯಾರಿಗಾರ ನೈಟಿ ಬೇಕಾದ್ರೆ ತಗೋರಿ ಚಂದ ನೋಡಿರಿ ನೈಟಿಗಳನ್ನು. ಬಟ್ಟೆನೂ ಸ್ಮೂತ್ ಅದಾವು. 700 ರೂಪಾಯಿ ಜೋಡಿ ರೀ ಇವು ಆನ್ಲೈನ್ ಆದ್ರೆ ನೋಡಿರಿ ಚಂದ ಸ್ನೇಹಿತರೆ. ಗುಂಟಿದಾವು ಇವಿಷ್ಟು. ಇದು ರೀ ಯಾವ ಸೀರೆ ಮಾರ್ಯ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಈ ಥರ ಸೀರೆ ಒಳಗೆ ಇಷ್ಟು ಖಾಲಿ ಅದು ನೋಡಿ. ಇನ್ನೊಂದು ಪೀಸ್ ಇದೇ ಥರ ಉಳಿದೈತ್ರಿ ಕೆಂಪ ನೋಡೋಣ್ರಿ. ಒಂದು ಆನ್ಲೈನ್ ಹೋಗೋದೈತ್ರಿ. ಅಕ್ಕ ಹೇಳಿದ್ಲು ಅವರು ತಗೋರಿ ಅಕ್ಕ ಅಂತ ಅಂದೆ ನಾನು. ಭಾರತಿ ಅಕ್ಕ ಹೇಳಿದ್ದೀನಿ ರೀ. ಅವರಿದ್ರೆ ಇದು ಮಾಡಿದ್ರು ನೋಡಿ. ಇದೊಂಥರ ಡಿಸೈನ್ ಐತೆ ನೋಡಿ ಸ್ನೇಹಿತರೆ. ಸಖತ್ ಲುಕ್ ಐತಿ. ಈ ಥರ ಬರ್ತಾವೆ ಸ್ಟೋನಿಂದು ನೋಡಿ. ಇದ್ರಾಗೂ ಒಂದು ಪೀಸ್ ಹೋಗೈತ್ರಿ. ಚಂದ ಅದ ರೀ ಕಲರ್ಗಳು. ಇದು ಹಳದಿ ಕಲರ್ ಐತೆ. ಹಿಂಗೆ ಇದು ಒಂದೇ ಪೀಸ್ ಹೋಗೈತೆ ನೋಡಿ ಖಾಲಿ ಆಗ್ಯಾವ ಇದು. ಹಿಂಗೆ ಇದೊಂದು ಕಲರ್ ರೀ. ಈ ಕಲೆಕ್ಷನ್ ನೋಡಿ. ನೋಡಿರಿ ಇಷ್ಟೆಲ್ಲ ಕಲೆಕ್ಷನ್ಗಳದಾವು. ಇವಿಷ್ಟು ಇದ್ರಾಗ ಇವು 6 ಪೀಸು ಇವು 6 ಪೀಸು ಅಲ್ಲಿಷ್ಟು ಅದ ತೋರಿಸ್ತೀವಿ ಸ್ನೇಹಿತರೆ. ಇದಿಷ್ಟೇ ಮಾಲ್ ಅನ್ಸುತ್ತಾ 25,000 ರೂಪಾಯಿ ಹೆಂಗೆ ಹೋಯ್ತು ಅಂತ ನನಗೆ ಆಗೈತಿ. ಲೆಕ್ಕ ಮಾಡ್ಕೋಬೇಕ್ರಿ ನಾನೇ ಒಬ್ಬಕ್ಕೆ ಒಂದು ಹೋಗಿನಿ ರೀ. ಕನ್ಫ್ಯೂಷನ್ ಆಗಿರ್ತೈತಿ. ನಾ ಗಂಟೆ ಬಿಚ್ಚನ ಒಟ್ಟು ಲೆಕ್ಕ ಮಾಡ್ಕೊತ ಹಂಗೇನ್ರ ಇದ್ರೆ ಕೊಡ್ತಾರೆ. ಹಂಗೇನಿಲ್ಲ ಅಂಗಡಿ ಒಳಗೆ ವಿಡಿಯೋನೇ ಇರ್ತದೆ ಸ್ನೇಹಿತರೆ. ನಂದು ವಿಡಿಯೋನೂ ಇರ್ತೈತೆ ರೀ. ಇವು ಡೈಲಿ ವೇರ್ ಪತ್ಲುಗಳು ರೀ. ಡೈಲಿ ವೇರ್ ಪತ್ಲುಗಳು ಇವು ಡೈಲಿ ಯೂಸ್ ಮಾಡೋರಿ. ಡೈಲಿ ಯೂಸ್ ಮಾಡೋದು ನೋಡಿ ಮಾಡೋರಿಗೆ ಸ್ನೇಹಿತರೆ. ಇವು ಡೈಲಿ ಯೂಸ್ ಮಾಡೋಲ್ಲ ಮಾಡೋರಿಗೆ ನೋಡಿ. ಇವು ಡೈಲಿ ವೇರ ಇವು ಮಾಡೋರಿಗೆ ಇಷ್ಟೆಲ್ಲ ಕಲೆಕ್ಷನ್ ಅದ ರೀ. ಇವು ಒಂಥರ ಚಂದ ಅದ ನೋಡಿರಿ ಕಲೆಕ್ಷನ್ಗಳು. ಈ ಥರ ಬರ್ತಾರೆ ಲುಕ್ಕ. ಫುಲ್ ಸ್ಟೋನ್ ಬಂದೋಬಸ್ತ್ ಸ್ಟೋನ್ ನೋಡಿರಿ. ನಾ ಈ ಸ್ಟೋನ್ ಹೇಳ್ಬೇಡ್ರಿ. ಈ ಸ್ಟೋನ್ ಮಸ್ತ್ ಐತೆ ನೋಡಿರಿ. ಅಪೋಸಿಟ್ ಬ್ಲೌಸ್ ಬರ್ತೈತೆ. ಈ ಥರ ಲುಕ್ ಭಾರಿ ಕೊಡ್ತೈತೆ ಸ್ನೇಹಿತರೆ. ಇದು ಅದರ ರೇಟ್ ಒಂದು ಸ್ವಲ್ಪ 800 ರೂಪಾಯಿ ನೋಡಿರಿ. ಕಾಸ್ಟ್ಲಿ ಐತೆ ರೇಟ್. ಅಂದ್ರೆ ಇವು ಎಲ್ಲ ಮೊದಲೆಲ್ಲ 1000 ರೂಪಾಯಿ ಇದ್ದು ರೀ. ಈಗ ರೇಟ್ ಕಮ್ಮಿ ಆಗೈತೆ ಅಂದ್ರೆ 800 ರೂಪಾಯಿ ಐತೆ ನೋಡಿ. ಆಲ್ ಇಂಡಿಯನ್ ಕೊರಿಯರ್ ಫ್ರೀ ಶಿಪ್ಪಿಂಗ್. ಇದ್ರೊಳಗೆ ಕಲರ್ ತೊಗೊಂಬರ್ತೀವಿ ಸ್ನೇಹಿತರೆ. ನೀವು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೋಬೋದು. ವಿಡಿಯೋ ಬರೋ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ನೋಡಿ ಇದೆಷ್ಟು ಚಂದ ಐತೆ ನೋಡಿರಿ ಕಲರ್ ಮಾತ್ರ ಡಿಫ್ರೆಂಟ್ ಅದ ನೋಡಿ ಸ್ನೇಹಿತರೆ. ವಾವ್ ಸೂಪರ್ ನೋಡಿ. ಊಟ ಲುಕ್ ಭಾರಿ ಕೊಡ್ತಾರೆ ಈಗ ನೋಡಿರಿ. ಇದೊಂದು ಕಲರ್ ಐತೆ ನೋಡಿ. ಬರೀ ಇಷ್ಟು ಜಂಪರ್ ಪೀಸ್ ರೀ. ಇದ್ರಾಗ ದೇವ್ರಿಗೆ ಬಂದೆಮ್ಮ. ಹೆಸ್ರು ಪಾಕ್ ತಿನ್ನು ಅಂಗಡಿ ತರಿಸಿಟ್ಟು ನೋಡ್ಯವ. ಇದೊಂದು ಹಸಿರು ಕಲರ್ ಜಂಪರ್ ಟಿಪ್ ಟಾಪು. ಇದೊಂದು ಕಾಫಿ ಕಲರ್ ಒಂದು ವಜ್ರಿ ಸ್ನೇಹಿತರೆ ಹಾಗೆ. ಇದೊಂದು ಬೂದಿ ಕಲರ್, ಒಂದು ಕೆಂಪೊಂದು, ಇದೊಂದು ಕಲರ್ ನೋಡಿ. ಇವೊಂದು 6 ಕಲರ್. ಇವಕ್ಕೆ ರೊಕ್ಕ ಭಾಳ ಇಲ್ಲಿ. ಇವಕ್ಕೆ ಒಂದೊಂದು ನೇಲ್ಕ 1500 2 ಕೂಡ 3000 9,000 3 6 7,500 ರೂಪಾಯಿ ಇವು ಜಂಪರ್ಗೆ ಬಿದ್ದಿರ್ಬೇಕು ರೀ. ಹೆಚ್ಚು ಕಮ್ಮಿ ಓದ್ತೈತೆ ಸ್ನೇಹಿತರೆ. ಅದಕ್ಕೆ ಇವು ಮಾತ್ರ ಈ ಟ್ರೆಂಡ್ ಅದ ನೋಡಿ. ಇವು ನೋಡಿ ಸೀರೆಗಳು ಸಖತ್ ಅದ ರೀ. ಇವು ಮಸ್ತ್ ಅದಾವೆ.
ಇದು ನೋಡಿ ಸ್ನೇಹಿತರೆ 6,600 ರೂಪಾಯಿ ನೋಡಿ. 6,600 ಫ್ರೀ ಶಿಪ್ಪಿಂಗು, ಆಲ್ ಇಂಡಿಯನ್ ಕೊರಿಯರ್ ಇರುತ್ತೆ ನೋಡಿ. ಮಸ್ತ್ ಕಾಣುತ್ತೆ ನೋಡಿ. ಹಾಂ, ಬ್ಲೌಸ್ ಮಸ್ತ್ ಅದ ಸ್ನೇಹಿತರೆ. ಬ್ಲೌಸು ಸೀರೆ ಸಖತ್ ಕಾಣ್ತೈತೆ ನೋಡಿ. ಲುಕ್ ಬೇರೆ ಕೊಡುತ್ರಿ. ಬರ್ರಿ ಇವೆಲ್ಲ ಹೆಚ್ಚಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ ಏನೇನು ಬಟ್ಟೆ ನೀವು ಓಡ್ನಿ ಅಂತಂದು ನೋಡಿರಿ. ಫಿಕ್ಸ್ ಮಾಡ್ತೀನಿ ರೀ. ಫಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. ಅಡುಗೆ ಮಾಡಬೇಕು ನೋಡಿ ಸ್ನೇಹಿತರೆ. ಇವಾಗ ಅಷ್ಟು ಎಲ್ಲ ಹೆಚ್ಚಿಟ್ಟ್ಯಾ. ಪುಟ್ಟ ಕೈ ಬಂದಾವ ನೋಡ್ರಿ. ಬಂದಿಲ್ಲ ಅಂತ ನಾ ಕೇಳಾಕತ್ತೀನಿ. 10 ಆತಂದ್ರೆ 3 ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ ರೀ. 3 ಆತ 6 ಹಂಗಾಗುತ್ತೆ. ಆ ಪುಡ್ಡಿ ಏನಾಯ್ತು ಹೆಂಗೆ ಹೇಳು ನೀ ಹೇಳಿ ಡೈಲಾಗ್ ಮಸ್ತ್ ಹಂಗಾಗುತ್ತೆ. ಮತ್ತೆ ಹೆಂಗೆ 10 ಗಂಟೆ ಆಯ್ತಂದ್ರೆ 3 ಟೈಮ್ ಹೆಂಗಾಗುತ್ತೆ ಗೊತ್ತಾಗಲ್ಲ. 3 ಆಯ್ತಾ ಹೊಳ್ಳಿ 7 ಗಂಟೆ ಹೆಂಗಾಯ್ತು. ಅದಕ್ಕೆ ನಾ ಬಂದಿಲ್ಲಲ್ಲಿ ಪುಟ್ಟಕ್ಕ ನಮ್ಮ ಮನೆಗೆ ಅಂತ ನಾನು ಅನ್ನಕತ್ತೀವಿ ಸ್ನೇಹಿತರೆ. ಪುಟ್ಟಕ್ಕನ ಡೈಲಾಗ್ ನೋಡ್ರಿ ಇದು. ಸದ್ದು ನಾಷ್ಟಕ್ಕೆ ಮಾಡ್ಬೇಕ್ರಿ. ಇಷ್ಟು ಹೆಚ್ಚಿಟ್ಟೆ ಸೀರೆ ತಗೋ ಪುಟ್ಟಕ್ಕ ನಾತೀನಿ ನಂಟಾಕಿ ಎದುರು ರೊಕ್ಕ ಬರ್ತಾವ ಅಂತ ಹೇಳ್ರಿ. ಎದುರು ರೊಕ್ಕ ಬರ್ತಾವ ಅಂದ್ರೆ ಎದುರು ರೊಕ್ಕನೇ ಇಲ್ರಿ. ಆಕಿಂತ ಆಕೆ ಎದುರು ಬರ್ತಾ ಕರೆ ಹೆಣ್ಣು ಅಕ್ಕಿ ಮಾತು ಕರೆ ಆದ್ರೆ ಅವ್ರ ಮಮ್ಮಿ ಕೊಟ್ಟಾಗ ತೊಗೋಬೇಕ್ರಿ. ಇಲ್ಲಿಕ್ಕಂದ್ರೆ ಯಜಮಾನ್ರು ಕೊಟ್ಟಾಗ ತೊಗೋಬೇಕು. ಚಂದ ಮನೆ ಕೆಲಸನೇ ರಾಗ ಒತ್ತೈದಲ್ರಿ. ಈಗ ಆಕಿ ಇಲ್ಲೇಂದು ಮೂಲೆ ಕಿತ್ತಾಕ ಹೋಗುತ್ತಾ ಆಕ ಅಟ್ಟ ಎಲ್ಲಿ ಇರಬಾರ್ದು ನೋಡ್ರಿ. ಆಕಿಗೂ ನನಗಿಂತ ಬಲ್ಲರಿ. ಆಕಿನ ಕಿತ್ತಾಡಕತ್ಲ ಅಂದ್ರೆ ಇಲ್ಲೇ ಅಂದು ಮೂಲೆ ಅಂದು ಹಸಿರು ಮಾಡ್ಯಾಕಿನಿ. ಬರ್ರಿ ನಾನು ನಾಷ್ಟಕ್ಕೆ ಹೋಗ್ತೀನಿ. ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾ ಪುಟ್ಟಕ್ಕೆ ಒಳಕ್ಕೆ ಹೋಗಿ ನೋಡ್ರಿ. ಇಲ್ಲೇ ಅಂಟು ಮಾಡ್ಬೇಕಂತ ಪುಟಾಣಿ ಹಿಟ್ಟು ಹಾಕಿಟ್ಟಿನಿ ರೀ. ಇಲ್ಲೇ ಅಂಟು ಮಾಡೋಕೆ ಈ ಕಡೆ ಗೋಧಿ ಹಿಟ್ಟು ತರ್ಸೀನಿ ರೀ 1 kg. ನಾಳೆ ಬುತ್ತಿ ಮಾಡ್ಕೊಂಡು ಹೋಗಕ್ಕೆ 50 ರೂಪಾಯಿದಾಗ 5 ರೂಪಾಯಿ ಕೊಟ್ಟರು ಗೋಧಿ ಹಿಟ್ಟು. ಈ ಕಡೆ ಮುಂದೆ ಎಡಿ ಸಜ್ಕ ಮಾಡಿದ್ರಿ. ಯಾರು ಮುಟ್ಟಾಡಿ ಸಜ್ಕ ಅಂದ್ರೆ ಹುಸಿ ಹಾಕೊಂಡಿದ್ದಾರೆ ಶಾವಿನ. ನನಗೆ ಹೋಗಲ್ರಿ. ಅದೇ ಸಣ್ಣ ಉಪ್ಪಿಟ್ಟು ಮಾಡಿ ಇಲ್ಲೇ ಮಸ್ತಾಗ ಸುತ್ತೈತಿ. ಇಟ್ಟು ಬಾಂಡೆ ಸೆಟ್ ಮಾಡಬೇಕು. ನಮ್ಮ ಮನೆ ಎಲ್ಲ ಮುಂಜಾನೆ ಯಾವ್ದಾಗುತ್ತೆ ಯಾವ್ದಿಲ್ರಿ. ಅದಕ್ಕೆ ಬಟ್ಟೆ ಹುಚ್ಚು ಮನೆ ಅನ್ನಂಗಿಲ್ಲ ಸ್ನೇಹಿತರೆ. ಬರ್ರಿ ಮತ್ತು ಅಂಟು ಮಾಡಿ ನಾಷ್ಟ ಮಾಡಿ ಅಂಟು ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಂಡೆ ಡಬ್ಬಕ್ಕೆ ಹಾಕಿಟ್ಟು ಇಲ್ಲೇ ಕರ್ದಂಟು ಮಾಡಿದೆ. ಪುಟಾಣಿ ಸಕ್ರೆ ಕರ್ದಂಟು ಮಾಡಿ ನೋಡಿ. ಏಲಕ್ಕಿನ ಹಾಕಲಿಲ್ಲ ನೋಡಿ. ಏಲಕ್ಕಿಲ್ಲ ಇದ್ರೆ ಹಾಕೋಬೋದು ಏಲಕ್ಕಿ ಒಂದು. ನಾನು ಹಾಕಿಲ್ಲ ಸ್ನೇಹಿತರೆ. ಬರೀ ಹಿಟ್ಟನ್ನು ಸಾನ್ಸಿಡ್ತೀನಿ. ಬೇಳೆ ಹಸಿ ಮಾಡ್ಬೇಕ್ರಿ. 2 ಪರಾತ ಆಗೈತೆ ನೋಡಿ. ಒಂದು ಸಾಂದು ಒಂದು ಹೊಡೆದು ಮುಂಜಾನೆ ಕಟ್ ಮಾಡ್ತೀನಿ. ಸುಡ್ತೈತೆ ದೇವ್ರ ಮನ್ಯಾಗ ಬಿಟ್ಟು ಮ್ಯಾಗ ಒಂದು ಏನರ ಮುಚ್ಚಿಬಿಡ್ತೀನಿ ರೀ. 1 ಕಿಲೋನು ಒಂದು ಸ್ವಲ್ಪ ಮ್ಯಾಗ ಸಕ್ರೆ 1 kg ಇತ್ತು ರೀ. 1 kg ಮ್ಯಾಗ ಒಂದು ಮುಟ್ಟಿಗಾಲಿ ಇಷ್ಟಿತ್ತು ಹಾಕಿಬಿಟ್ಟೆ. ಹಾಕಿ ಕಾಳೆ ಮಾಡಿ ನೋಡಿ ಹಿಟ್ಟು ಸಾನ್ಸಿಡ್ತೀನಿ ರೀ. ಈಗ ಗ್ಯಾಸ್ ತಳಕ್ಕೆ ತೊಗೊಂಡು ಅಂಟು ಮಾಡಿದೆ. ಮುಂಜಾನಕ್ಕೆ ಬಿಕ್ಕೊಂತೈತೆ ರೀ. ಮುಂಜಾನೆ ಕಟ್ ಮಾಡ್ತೀನಿ. ಹಿಂಗೆ ಈ ಬಗುನಿಗೆ ಹತ್ತಿದ್ದೇನೈತೆ ಬಿಕ್ಕೊತೈತೆ. ನಾ ಉಟ್ಟು ಕೆಬಿರಿ ನುಂಡಿ ಕಟ್ಟಿ ಕೊಡ್ತೀನಿ ರೀ ಶ್ರಾವಣಿಗೆ. ಶ್ರಾವಣಿ ಉಪ್ಪಿಟ್ಟು ಉಣ್ಣಾಕತ್ತಾಳ. ನಂದು ಊಟ ಆಗೈತೆ. ಅಕ್ಕಿ ಹಿಟ್ಟು ಉಣ್ತಾ ಅವಶ್ಯ ಬಾಣೆ ಡಬ್ಬ ಹಾಕಿರಿ. ಹಿಟ್ಟು ಸಾನ್ಸಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಮುಂಜಾನೆ ಮುಸೂರಿ ಕಸ ಎಲ್ಲ ಮುಂಜಾನೆ ಮಾಡ್ಕೊತೀನಿ ರೀ. ಹಿಟ್ಟೊಂದು ಸಾನಿಸ್ತೀನಿ. ಬ್ಯಾಳೆ ಹಸಿ ಮಾಡಿ ನೆನೆ ಹಾಕ್ತೀನಿ ರೀ. ಮುಂಜಾನೆ ಎಲ್ಲ ಪಟ ಒಂದ್ರ ಮ್ಯಾಗ ಒಂದು ಕೆಲಸ ಮಾಡ್ಕೊಳಕ್ಕೆ ಬರ್ತೀರಿ. ಜಲ್ದಿ ಹೋಗ್ಬೇಕು. ಶ್ರಾವಣಿಗೆ ಕಳಿಸಿ ಹೋದ್ನಂದ್ರೆ ಹೊತ್ತಂದ್ರೆ ಅಲ್ರಿ ಜಲ್ದಿ ಹೋಗಿ ಜಲ್ದಿ ಬರಬೇಕು ಸ್ನೇಹಿತರೆ. ಬರ್ರಿ ದೇವ್ರ ಮನೆಯಾಗ ಇಡ್ತೀನಿ. ಇಡ್ತೇವಮ್ಮ ಇಲ್ಲ ಸುಡ್ತೈತಣ್ಣ.